ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಪಬ್ಲಿಕ್ ಚಾಯ್ಸ್ ಕನ್ನಡ. ನಾನು ಮಿಸ್ಟರ್ ಮಧು. ಆ್ಯಕ್ಚುಲಿ ಎಲೆಕ್ಟ್ರಿಕ್ ಸ್ಕೂಟರ್ಗಳ ಬಗ್ಗೆ ತುಂಬ ಸ್ಕೂಟರ್ಗಳು ಬಂದಿತ್ತು ಮಾರ್ಕೆಟ್ಗೆ, ಎಲ್ಲ ಥರ ಕಂಪ್ನಿಗಳು ಬಂದಿತ್ತು. ಅದೇ ಥರ ಆಟೋದಲ್ಲಿ ಎಸ್ಪೆಷಲಿ ಎಲೆಕ್ಟ್ರಿಕ್ ಆಟೋಗಳು ತುಂಬಾ ಮಾರ್ಕೆಟಿಗೆ ಬಂದಿದೆ. LPGಯಿಂದ CNG ಬಂತು, CNGಯಿಂದ ಎಲೆಕ್ಟ್ರಿಕ್ ಬಂತು. ಇವಾಗ ಎಲೆಕ್ಟ್ರಿಕ್ದು ಟ್ರೆಂಡ್ ಆಗಿದೆ. ಅಂದರೆ ಎಲೆಕ್ಟ್ರಿಕಲ್ಲಿ ಓಡಿಸಿದ್ರೆ ಒಳ್ಳೆ ಲಾಭ ಬರುತ್ತೆ. ಅಂದರೆ ನಾವೇನು ಎಕ್ಸ್ಪೆಂಡಿಚರ್ ಆಗ್ತೀವೋ ಅದಕ್ಕಿಂತ ಕಸ್ಟಮರ್ನ ಪ್ಯಾಸೆಂಜರ್ನ ಡ್ರಾಪ್ ಮಾಡೋದ್ರಿಂದ ಒಳ್ಳೆ ಅರ್ನ್ ಮಾಡ್ಬೋದು ಅನ್ನೋದು ಕೇಳಿ ಬರ್ತಿದೆ. ಸೊ ಬನ್ನಿ, ನಾನು ಇವಾಗ ಬಜಾಜ್ ಶೋರೂಮಲ್ಲಿ ಇದ್ದೀನಿ. ಬಜಾಜ್ ಶೋರೂಮಲ್ಲಿ ಬಜಾಜ್ ಗೋಗೋ ಅನ್ನೋ ಒಂದು ಎಲೆಕ್ಟ್ರಿಕ್ ಆಟೋ ಎಷ್ಟು ರೇಂಜ್ ಬರುತ್ತೆ, ಅಂದರೆ ಯಾವ ಥರ ಬ್ಯಾಟ್ರಿನ ಯೂಸ್ ಮಾಡಿರ್ತಾರೆ, ಎಷ್ಟು ವಾರಂಟಿ ಕೊಟ್ಟಿರ್ತಾರೆ, ಮತ್ತು ಏನೆಲ್ಲ ಫೀಚರ್ಸ್ ಇದೆ ಬನ್ನಿ. ನಾನು ಎಕ್ಸ್ಪ್ಲೈನ್ ಮಾಡೋದಕ್ಕಿಂತ ನನ್ನ ಜೊತೆ ಇವಾಗ ಬಜಾಜ್ ಶೋರೂಮಲ್ಲಿ ಸೇಲ್ಸ್ ಎಕ್ಸಿಕ್ಯೂಟಿವ್ ಇದ್ದಾರೆ. ಸೊ ಅವರನ್ನೇ ಮಾತಾಡ್ಸೋಣ. ಮೇಡಮ್, ಮೊದಲನೇದಾಗಿ ಇದರ ಮಾಡೆಲ್ ಬಜಾಜ್ ಗೋಗೋ ಅಲ್ವಾ? ಸೊ ಇದ್ರ ಬಗ್ಗೆ ತಿಳಿಸ್ಕೊಡಿ ಮೇಡಮ್. ಎಷ್ಟು ರೇಂಜ್ ಬರುತ್ತೆ? ಎಷ್ಟು? ನಾನು ಬಜಾಜ್ ಗೋಗೋ P5012 ವೆಹಿಕಲ್ ಬಗ್ಗೆ ಮಾಹಿತಿ ಕೊಡ್ತೀನಿ. ಸೊ ಇದು ಬಂದು ಹೊಸದಾಗಿ ಲಾಂಚ್ ಆಗಿರೋದು, ಸರಿನಾ? ಬಜಾಜ್ ಗೋಗೋ P5012 ವೆಹಿಕಲ್ ಇದು. ಸೊ ಇದು ಕಂಪ್ನಿಯಿಂದ 270 ಕಿಲೋಮೀಟರ್ ಮೈಲೇಜ್ ಕೊಟ್ಟಿದ್ದಾರೆ. 270 ಕಿಲೋಮೀಟರ್ ಮೈಲೇಜ್ ಚಾರ್ಜ್ಗೆ 4 ಅವರ್ಸ್ ಚಾರ್ಜಿಂಗ್ ಆಗುತ್ತೆ. ಬಟ್ ನಿಮ್ಗೆ ಮೈಲೇಜ್ ಬರೋದು 230 to 240 ಬರುತ್ತೆ ಒಂದ್ಸತಿ ಚಾರ್ಜ್ ಮಾಡಿದ್ರೆ. ಒಂದ್ಸತಿ ಚಾರ್ಜ್ ಮಾಡಿದ್ರೆ. ಸೊ ನಿಮ್ಗೆ ಇದರಲ್ಲೂ 4 ಮೂಡ್ಸ್ ಬರುತ್ತೆ. ಸೊ ಇದರಲ್ಲಿ ನಿಮ್ಗೆ 4 ಮೂಡ್ಸ್ ಬರುತ್ತೆ. ಸೊ ಕೀ ಆನ್ ಮಾಡಿದಾಗೆಲ್ಲ ತರ ಎಲ್ಲ ಶೋ ಆಗುತ್ತೆ, ಡಿಸ್ಪ್ಲೇ ಆಗುತ್ತೆ ನಿಮ್ಗೆ. ಸೊ ಬ್ಯಾಟರಿ ಎಷ್ಟಿದೆ ಅಂತ? ಫುಲ್ ಬ್ಯಾಟರಿ ಇದೆ. ಸೊ ಇಲ್ಲಿ ಮೆನ್ಯೂ ಬಟನ್ ಇರುತ್ತೆ. ಸೊ 98% ಚಾರ್ಜ್ ಇದೆ. 98% ಚಾರ್ಜ್ ಇದ್ದಾಗ ಎಷ್ಟು ಕಿಲೋಮೀಟರ್ ಹೋಗುತ್ತೆ ಅಂತ 260 ಕಿಲೋಮೀಟರ್, ಸರಿನಾ? ಸೊ ಇದರಲ್ಲಿ 4 ಎಕೋ ಮೂಡ್ಸ್ ಬರುತ್ತೆ. ಡಿ ಅಂದ್ರೆ ಡ್ರೈವ್ ಮೋಡ್ ಬರುತ್ತೆ. ಡಿ ಅಂದ್ರೆ ಡ್ರೈವ್ ಮೋಡ್ ಬರುತ್ತೆ. ಇದರಲ್ಲಿ ನಿಮ್ಗೆ ಮಿನಿಮಮ್ ಸ್ಪೀಡ್ 40 ಬರುತ್ತೆ ಡಿ ಅಲ್ಲಿ, ಸರಿನಾ? ಸೊ ಎಂ ಅಂದ್ರೆ ಮ್ಯಾಕ್ಸಿಮಮ್ ಸ್ಪೀಡ್, ಇದರಲ್ಲಿ 50 ಟಾಪ್ ಸ್ಪೀಡ್, ಸರಿನಾ? ಎನ್ ಅಂದ್ರೆ ನೂಡ್ಲು, ಆರ್ ಅಂದ್ರೆ ರಿವರ್ಸ್, ಸರಿನಾ? ಸೊ ವೈಫರ್ ಎಲ್ಲ ಇರುತ್ತೆ. ಅಂದ್ರೆ ಮಾಮೂಲಿ ಓಡಿಸಬೇಕಾದ್ರೆ ಡ್ರೈವರ್ ಓಡಿಸಿದ್ರೆ ಸಾಕು. ಬೆಂಗಳೂರಿಗೆ ಡಿ ಮೋಡೆ ಸಾಕು. ಸೊ ಇದು ಎಕ್ಸ್ಟ್ರಾ ಪವರ್ ಬೇಕಾದ್ರೆ ಎಂ ಮ್ಯಾಕ್ಸಿಮಮ್ ಪವರ್, ಟಾಪ್ ಸ್ಪೀಡ್ ಬರುತ್ತೆ ಇದಕ್ಕೆ, ಸರಿನಾ? ಸೊ ಇಂಡಿಕೇಟರ್ ಎಲ್ಲ ಇರುತ್ತೆ ನಿಮ್ಗೆ. ಮೆನ್ಯೂ ಬಟನ್ ಅಲ್ಲೇ ಎಲ್ಲ ಡಿಸ್ಪ್ಲೇ ಆಗುತ್ತೆ. ಮೆನ್ಯೂ ಬಟನ್ ಕ್ಲಿಕ್ ಮಾಡಿದ್ರೆ ಸೊ ಇಲ್ಲಿ ಚಾರ್ಜಿಂಗ್ ಸಾಕೆಟ್ USB ಕೇಬಲ್ ಕೊಟ್ಟವ್ರೆ, ಮೊಬೈಲ್ ಚಾರ್ಜ್ ಮಾಡ್ಕೋಬಹುದು. ಮತ್ತೆ ಇಲ್ಲಿ ನಿಮ್ಗೆ ಡ್ಯಾಶ್ ಬೋರ್ಡ್ ಕೊಟ್ಟವ್ರೆ, ಏನಾದ್ರೂ ಡಾಕ್ಯುಮೆಂಟ್ಸ್ ಏನಾದ್ರೂ ಇಟ್ಕೊಳ್ಳಕ್ಕೆ ಸ್ಪೇಸ್ ಕೊಟ್ಟವ್ರೆ. ನೀವು ಡಾಕ್ಯುಮೆಂಟ್ಸ್ ಹೌದೌದು. ಸೊ ಬ್ಯಾಟ್ರಿ ಬಂದು ನಿಮ್ಗೆ ಡ್ರೈವರ್ ಸೀಟ್ ಕೆಳಗಡೆ ಬರುತ್ತೆ. ಇಲ್ಲೇನೆ. ಸೊ ಇದು ಮೋಲ್ಡೆಡ್ ಆಗಿರುತ್ತೆ. ಸೊ ಯಾವ್ದೇ ಕಾರಣಕ್ಕೂ ನಾವು ಬಿಚ್ಚೋ ತರ ಆಗಲ್ಲ, ಯಾಕಂದ್ರೆ ಸ್ಕ್ರೂ ಇದು ನೆಟ್ ಬೋಲ್ಟ್ ಎಲ್ಲ ಬಿಚ್ಚಬೇಕಾಗಿರುತ್ತೆ. ಸೊ ಹಿಂದೆ ಕಸ್ಟಮರ್ ಕುತ್ಕೊಳ್ಳಕ್ಕೂ ಸ್ಪೇಸ್ ಕಂಫರ್ಟೇಬಲ್ ಆಗಿದೆ. ಮತ್ತೆ ಇದು ಕಾರ್ ತರ ಗ್ರಾಬ್ ಹ್ಯಾಂಡಲ್ ಕೊಟ್ಟವ್ರೆ ಕಸ್ಟಮರ್ ಇಟ್ಕೊಳ್ಳಕ್ಕೆ. ಸೊ ಇದು ಆಕ್ಚುಲಿ ಕಂಫರ್ಟಬಲ್ ಇದೆ, ಕೂತ್ಕೊಂಡು ನೋಡೋಣ ಹೆಂಗಿದೆ ಅಂತ. ಸೊ ಲೆಗ್ ರೂಮ್ ಸ್ಪೇಸ್ ಅಂದ್ರೆ ಒಂದು ಆರಾಮ್ಸೆ ಇದೆ, ಸಫಿಷಿಯಂಟ್ ಆಗಿದೆ ಲೆಗ್ ರೂಮ್ ಸ್ಪೇಸ್. ಅಂದ್ರೆ ಸೈಡ್ ಅಲ್ಲಿ ಕಸ್ಟಮರ್ ಇಟ್ಕೋಬಹುದು, ಹೋಲ್ಡ್ ಮಾಡಿ ಗ್ರಾಬ್ ಹ್ಯಾಂಡಲ್ ಕೊಟ್ಟವ್ರೆ. ಟ್ರಾಫಿಕ್ ಅಲ್ಲಿ ಏನಾದ್ರು ಇದಾಗ್ತಾ ಇದ್ರೆ. ಸೊ ನಿಮ್ಗೆ ಇಲ್ಲಿ ಚಾರ್ಜಿಂಗ್ ಪಾಯಿಂಟ್ ಇಲ್ಲಿ ಇರುತ್ತೆ. ನಮ್ ಕಂಪ್ನಿ ಕಡೆಯಿಂದ ಬಂದು ಚಾರ್ಜಿಂಗ್ ಬಾಕ್ಸ್ ಫಿಟ್ ಮಾಡ್ಕೊಡ್ತಾರೆ, ಬೋಲ್ಟ್ ಚಾರ್ಜರ್ ಅಂತ. ಸೊ ನೀವು ಇಲ್ಲಿ ಚಾರ್ಜ್ ಮಾಡ್ಕೋಬೇಕು, ಈ ತರ ಆಪ್ಷನ್ ಇರುತ್ತೆ. ಸೊ ನೀವು ಆರಾಮಾಗಿ ಚಾರ್ಜ್ RCD ಕೇಬಲ್ ಕ್ಯಾರಿ ಮಾಡ್ಬೇಕು. RCD ಕೇಬಲ್ ಇಲ್ಲಿ ಹಾಕ್ಬೇಕು. ನೀವು ನೈಟ್ ಫುಲ್ ಚಾರ್ಜ್ ಮಾಡಿದ್ರು ಆಟೋ ಕಟ್ ಆಫ್ ಆಗುತ್ತೆ. ಪ್ಲಸ್ ನೀವು ಚಾರ್ಜಿಂಗ್ ಆಗ್ಬಿಟ್ಟು ಲಾಕ್ ಮಾಡ್ಕೊಂಡು ಹೋಗ್ಬೋದು. ಆಪ್ಷನ್ ಹೌದು. ಈ ಚಾರ್ಜರ್ ಬಂದು ಇಲ್ಲಿ ಕ್ಯಾರಿ ಮಾಡ್ಬೋದು ನೀವು. ಇಲ್ಲಿ ಹಿಂದೆ ಸ್ಪೇಸ್ ಕೊಟ್ಟವ್ರೆ, ಸರಿನಾ? ಇದು ಬಂದು ಇಲ್ಲಿ ಜಾಗ್ ಬರುತ್ತೆ, ಸ್ಟೆಪ್ನಿ ಬರುತ್ತೆ, ಮತ್ತೆ ಇಲ್ಲಿ ಚಾರ್ಜರ್ ವೈರ್ RCD ಕೇಬಲ್ ಕ್ಯಾರಿ ಮಾಡಕ್ಕೆ ಸ್ಪೇಸ್. ಇದ್ರಲ್ಲಿ RCD ಕೇಬಲ್ ಇರುತ್ತೆ. ಸೊ ನೀವು ಇದೊಂದ್ ಮಾತ್ರ ಕ್ಯಾರಿ ಮಾಡ್ಬೇಕು. ಈಗ ಬೇರೆ ಎಲೆಕ್ಟ್ರಿಕ್ ವೆಹಿಕಲ್ ತರ ಬ್ಯಾಟ್ರಿ ಕ್ಯಾರಿ ಮಾಡೋದು ಆತರ ಯಾವ್ದು ನೋಡಿ ಸರ್. ಸೊ ಇಷ್ಟಿರುತ್ತೆ ಕೇಬಲ್, 3 ಮೀಟರ್ ಇರುತ್ತೆ, 15 ಅಡಿ. ಸೊ ಸ್ನೇಹಿತರೆ ನೋಡಿ, ಇದು ಸಿಂಪಲ್ ಆಗಿದೆ, ಕ್ಯಾರಿಯಬಲ್, ಸಿಕ್ಕಾಪಟ್ಟೆ ಹೆವಿ ಏನಿಲ್ಲ, ಸಿಂಪಲ್ ಆಗಿ ಕ್ಯಾರಿ ಮಾಡ್ಬೋದು. ಸೊ ಚಾರ್ಜಿಂಗ್ ಕೇಬಲ್ ಇದು ಚಾರ್ಜರ್ ಅಂತ ಬೇಕಾದ್ರೂ ಕರಿಬಹುದು. ಸೊ ಇಲ್ಲಿ ಚಾರ್ಜರ್ ಕನೆಕ್ಟ್ ಮಾಡೋಣ, ನೋಡೋಣ. ಹೊಸ ಕನೆಕ್ಟ್ ಮಾಡಿ ಮೇಡಮ್. ಇದು ಇದೆಯಲ್ಲ, ಸೊ ಹಿಂಗ್ ರಿಮೂವ್ ಮಾಡ್ಬೇಕು, ಒಳಗಡೆ ಮಾಡ್ಬೇಕು, ಹಾಕ್ಬೇಕು. ಟಕ್ ಅಂತ ಸೌಂಡ್ ಬರಂಗ್ ಮಾಡ್ಬೇಕು. ಸೊ ಹಿಂಗ್ ಲಾಕ್ ಮಾಡ್ಕೊಂಡು ಆರಾಮಾಗಿ ಹೋಗ್ಬೋದು. ನೀವು ನೈಟ್ ಫುಲ್ ಚಾರ್ಜ್ ಮಾಡಿದ್ರುನು ಯಾವುದೇ ಕಾರಣ ಚಾರ್ಜರ್ ಕಳ್ತನ ಆಗೋದಿಲ್ಲ. ಈ ತರ ಲಾಕ್ ಮಾಡ್ಕೊಂಡ್ರೆ ಚಾರ್ಜರ್ ಅಲ್ಲಿ ಹೋಲ್ಡ್ ಆಗಿರುತ್ತಲ್ಲ, ಏನಾಗಲ್ಲ. ಇಷ್ಟ ರಿಮೂವ್ ಮಾಡೋದು. ಮತ್ತೆ ನಿಮ್ಗೆ ಟೈರ್ ಇಂಚಸ್ ಎಲ್ಲ
12 ಇಂಚಸ್ ಬರುತ್ತೆ. ಓಕೆ. ಇದು ನಾರ್ಮಲ್ ಪ್ಯಾಸೆಂಜರ್ ಆಟೋಗೆ 8 ಇಂಚಸ್ ಬರುತ್ತೆ, ಇದು ಆಹಾ. 12 ಇಂಚಸ್ ಟೈರ್ ಬರುತ್ತೆ. ಸೊ ಮತ್ತೆ ಬ್ಯಾಟ್ರಿ ಎಷ್ಟು ಇರುತ್ತೆ ಮೇಡಮ್ ಇದರಲ್ಲಿ? ಎಷ್ಟು ಕಿಲೋಮೀಟರ್ ಬ್ಯಾಟ್ರಿ ಇರುತ್ತೆ? 12 ಕಿಲೋವಾಟ್ ಬ್ಯಾಟ್ರಿ ಇರುತ್ತೆ. 12 ಕಿಲೋಮೀಟರ್. ಬ್ಯಾಟ್ರಿ, ಮೋಟಾರ್, ಚಾರ್ಜರಿಗೆ ವಾರಂಟಿ ಇರುತ್ತೆ. 5 ಇಯರ್ಸ್ ಆರ್ 1,20,000 ಕಿಲೋಮೀಟರ್ ತನಕ ನಿಮ್ಗೆ ವಾರಂಟಿ ಇರುತ್ತೆ. ಬ್ಯಾಟ್ರಿ 5 ಲಕ್ಷ ಅಥವಾ 5 ವರ್ಷ ಅಥವಾ 1,20,000 ಕಿಲೋಮೀಟರ್. ಸೊ ಯಾವ್ದು ಬೇಗ ಬರುತ್ತೆ ಅದು? ಅದಕ್ಕೆ ಹೌದು. ಅಂದ್ರೆ 1,20,000 ಬೇಗ ಬಂದ್ರೆ ಅದು ಚಾರ್ಜ್ ಇದಾಗುತ್ತೆ, ಹೌದು. ವಾರಂಟಿ ಕಂಪ್ಲೀಟ್ ಆಗುತ್ತೆ, ಅಥವಾ 5 ವರ್ಷ ಆದ್ರೂ ಆಗ್ಬೋದು. ಸೊ ಅದ್ ಬಿಟ್ರೆ ನೆಕ್ಸ್ಟ್ LED ಲೈಟ್ಸ್ ಕೊಟ್ಟವ್ರೆ. ಫ್ರಂಟ್ LED ಲೈಟ್ಸ್. ಬಾಡಿ ಇರುತ್ತೆ. ಓ, ಕಂಪ್ಲೀಟ್ಲಿ ಮೆಟಲ್ ಬಾಡಿ. ಈ ಬ್ರೇಕ್ ಆಗೋದು ಈಸಿ, ಬ್ರೇಕ್ ಆಗಲ್ಲ, ಹೌದು. ಮ್ಯಾಕ್ಸಿಮಮ್ ಟಚ್ ಆದಾಗ ಒಳಗಡೆ ಹೋಗುತ್ತೆ, ಅದು ಸರಿ ಮಾಡ್ಕೋಬಹುದು. ಮತ್ತೆ ಇದಕ್ಕೆ 7 ಸರ್ವಿಸ್ ಫ್ರೀ ಬರುತ್ತೆ. ಹಾ ಹಾ. 1,000 ಕಿಲೋಮೀಟರ್ ಇಂದ 30,000 ಕಿಲೋಮೀಟರ್ ತನಕನೂ ಫ್ರೀ ಸರ್ವಿಸ್ ಇರುತ್ತೆ. 7 ಸರ್ವಿಸ್ ಫ್ರೀ. ಹೌದು. ಏನು ಚಾರ್ಜಸ್ ಮಾಡೋದಿಲ್ವಾ? ಹಾ. ಓಕೆ ಮೇಡಮ್, ಈಗ ಇದರಲ್ಲಿ ಎಸ್ಪೆಷಲಿ ಆಟೋ ಅಂದ ತಕ್ಷಣನೇ ಇಷ್ಟೇ ಕೊಡ್ತಾರೆ, ಈ ಟಾಪ್ ರೂಪಿಂಗ್ ಎಲ್ಲ ರೆಡಿ ಇರೋದಿಲ್ಲ. ಸೊ ಇದರಲ್ಲಿ ಇದೇ ತರ ರೆಡಿ ಬರುತ್ತೆ ನಿಮ್ಗೆ ಆನ್ ರೋಡ್ ಅಲ್ಲಿ. ಈಗ ನಾವು ಹೆಂಗೆ ರೆಡಿ ಇದೆ ಇದೇ ತರ ಆಟೋ ಮಾಡೋದು. ಇದೇ ತರ ರೆಡಿ ಆಗಿ ಬರುತ್ತೆ. ಮತ್ತೆ ಇದು ಮ್ಯಾಟ್, ಫ್ಲೋರ್ ಮ್ಯಾಟ್ ಅದರ ಫ್ರೀ ಬರುತ್ತೆ. ಫ್ಲೋರ್ ಮ್ಯಾಟ್ ಕೊಡ್ತಾರೆ ಇದಕ್ಕೆ. ಫ್ಲೋರ್ ಮ್ಯಾಟ್ ಕೊಡ್ತಾರೆ. ಹೌದು, ಫ್ರಂಟ್ ಮತ್ತೆ ಬ್ಯಾಕ್ ಸೈಡ್ ಫ್ಲೋರ್ ಮ್ಯಾಟ್ ಬರುತ್ತೆ. ಓಕೆ ಸ್ನೇಹಿತರೆ, ಆಕ್ಚುಲಿ ಈಗ ನಾವು ಆಟೋ ಏನೆಲ್ಲ ಇದೆ, ಎಷ್ಟು ಬ್ಯಾಟ್ರಿ ಅಂದ್ರೆ ಬ್ಯಾಟ್ರಿ ಬಂದು 12 ಕಿಲೋವ್ಯಾಟ್ ಬ್ಯಾಟ್ರಿನ ಯೂಸ್ ಮಾಡಿರ್ತಾರೆ. ಅಂದ್ರೆ 5 ವರ್ಷ ವಾರಂಟಿ ಕೊಡ್ತಾರೆ. ಅಂದ್ರೆ 1,20,000 ಕಿಲೋಮೀಟರ್ ಬರ್ಬೋದು, ಅಥವಾ 5 ಇಯರ್ಸ್ ಬರ್ಬೋದು. ಸೊ 5 ವರ್ಷ ವಾರಂಟಿ ಕೊಡ್ತಾರೆ. ಎಸ್ಪೆಷಲಿ ಎಲ್ಲಾ ಕಮೆಂಟ್ಸ್ ನಮಗೆ ಬರೋದೇನಪ್ಪ ಅಂತಂದ್ರೆ ಪ್ರೈಸ್ ಎಷ್ಟು ವರ್ಷ ವಾರಂಟಿ, ಬ್ಯಾಟ್ರಿ ಎಷ್ಟಿದೆ. ಸೊ ಅದಕ್ಕೆ ನಾನು ಮತ್ತೆ ಹೇಳ್ತಾ ಇದ್ದೀನಿ, ಬ್ಯಾಟ್ರಿ ಬಂದು 12 ಕಿಲೋವ್ಯಾಟ್ ಲಿಥಿಯಂ ಅಯಾನ್ ಬ್ಯಾಟ್ರಿ ಅಲ್ವಾ ಮೇಡಮ್? ಹೌದು ಸರ್. ಓಕೆ, ಇದರ ಪ್ರೈಸ್ ಎಷ್ಟಾಗುತ್ತೆ? ಯಾವುದು? ಆಟೋ ಇದು 100 ಬಂದು 399 ಇದೆ ಸರ್ ಪ್ರೈಸ್. ಓಕೆ. ಸೊ ಸಪೋಸ್ ಈಗ ಒಂದು ಸಲ ಕ್ಯಾಶ್ ಕೊಡಕ್ಕಾಗಲ್ಲ, ಲೋನ್ ಮುಖಾಂತರ ಹೋಗ್ಬೇಕು. ಲೋನ್ ಆಪ್ಷನ್ ಅವೈಲೇಬಲ್ ಇದೆ ಸರ್ ನಿಮಗೆ. ಲೋನ್ ಪರ್ಪಸ್ ಗೆ ಬರೀ ಪ್ಯಾನ್, ಆಧಾರ್, ಬೆಂಗಳೂರಲ್ಲಿರೋದು ಅಡ್ರೆಸ್ ಪ್ರೂಫ್ ಇದ್ರೆ ಸಾಕು, ಲೋನ್ ಅಪ್ರೂವಲ್ ಮಾಡಿಸ್ಕೊಡ್ತೀವಿ ವಿತಿನ್ 2 ಅಂದ್ರೆ ಅವರ್ಸ್. ಎಷ್ಟು ಮಿನಿಮಮ್ ಬಜೆಟ್, ಎಷ್ಟು ಮಿನಿಮಮ್ ಡೌನ್ ಪೇಮೆಂಟ್ ಕಟ್ಟಬೇಕಾಗುತ್ತೆ? ಮಿನಿಮಮ್ ನಿಮ್ಗೆ ಒಂದು 25,000 ಇಂದ ಸ್ಟಾರ್ಟ್ ಆಗುತ್ತೆ ಡೌನ್ ಪೇಮೆಂಟ್. 25,000 ರೂಪಾಯಿ ಇದ್ರೂ ಈ ಗಾಡಿನ ತಗೋಬಹುದು, ಅಂದ್ರೆ ಮಿನಿಮಮ್ ಬಜೆಟ್ ಡೌನ್ ಪೇಮೆಂಟ್. ಹೌದು. ಓಕೆ ಸರಿ ಮೇಡಮ್, ಏನಾದ್ರು ಆಫರ್ ನಡೀತಾ ಇದೆ ಈಗ? ಅಂದ್ರೆ ಇಷ್ಟು ದಿನದಲ್ಲಿ ಬೇಗ ಬಂದವರಿಗೆ ಈ ತರದ್ದು ಬನ್ನಿ ಶೋರೂಮ್ ವಿಸಿಟ್ ಮಾಡಿ, ಆದಷ್ಟು ಡಿಸ್ಕೌಂಟ್ ಮಾಡಿಸ್ಕೊಡ್ತೀವಿ. ಆದಷ್ಟು ಮಾಡಿಸ್ಕೊಡ್ತೀರಾ? ಇನ್ನೊಂದೇನಪ್ಪ ಅಂದ್ರೆ ಇಷ್ಟು ಹೈಯೆಸ್ಟ್ ರೇಂಜ್, ನಾನು ಎಷ್ಟೋ ಎಲೆಕ್ಟ್ರಿಕ್ ವೆಹಿಕಲ್ಸ್ ನ ರಿವ್ಯೂ ಮಾಡಿದೀನಿ. ಸೊ 150 ಬರುತ್ತೆ ಆಲ್ಮೋಸ್ಟ್, ಒಂದ್ಸಲ ಚಾರ್ಜ್ ಮಾಡಿದ್ರೆ 150. ಬಟ್ ನೀವೇನೋ 260 ಹೇಳ್ತಾ ಇದ್ದೀರಾ. ಸೊ ಪ್ರಾಕ್ಟಿಕಲಿ ಎಷ್ಟು ಬರುತ್ತೆ ರೇಂಜ್? 230 to 240 ಬರುತ್ತೆ ಸರ್. 230 ಹೋಗ್ಲಿ, ಕೊನೆ ಪಕ್ಷ 200 ಬರುತ್ತಾ? ಕನ್ಫರ್ಮ್ ಆಗಿ ಬರುತ್ತೆ. ಹೋಗಿ ಸ್ನೇಹಿತರೆ, ನೋಡೋದಲ್ಲ 200 ಅಂತೂ ಬಂದೇ ಬರುತ್ತೆ. 200 ಅಥವಾ 230 ಬರ್ಬೋದು ಪ್ರಾಕ್ಟಿಕಲಿ. ಸೊ ರಿಯಲ್ ರೇಂಜ್ ಬಂದು ಅದ್ರ IDC ರೇಂಜ್ ಬಂದು 260. ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಯಾರಾದ್ರೂ ಆಟೋ ತಗೋಬೇಕು ಅನ್ನೋರಿಗೆ, ಅಥವಾ ನಾನು ಆಟೋ ಎಲೆಕ್ಟ್ರಿಕ್ ತಗೊಳ್ಳ, CNG ತಗೊಳ್ಳ ಅಂತ ಒಂದು ಕನ್ಫ್ಯೂಷನ್ ಇರೋಂಥವ್ರಿಗೆ ಈ ವಿಡಿಯೋ ನೋಡಕ್ಕೆ ಅವಕಾಶ ಮಾಡ್ಕೊಡಿ. ಸೊ ಅವ್ರು ನೋಡಿ ಇಷ್ಟ ಆಯ್ತು ಅಂತಂದ್ರೆ ನೀವು ಈ ಶೋರೂಮ್ ನ ವಿಸಿಟ್ ಮಾಡಬಹುದು. ಈ ಶೋರೂಮ್ ಬಂದು ನಿಮಗೆ ಮಾಗಡಿ ರೋಡ್ ಅಲ್ಲಿ ಸುಂಕದಕಟ್ಟೆ ಹತ್ರ ಇದೆ. ಮೇಡಮ್ ಅಡ್ರೆಸ್ ಬಿಡಿ. ಬ್ಲೂ ಹೊಂಡೈ ಶೋರೂಮ್ ಆಪೋಸಿಟ್ ಮಾಗಡಿ ಮೇನ್ ರೋಡ್, ಸುಂಕದಕಟ್ಟೆ ಸರ್. ಓಕೆ. ಸೊ ಇಲ್ಲಿ ಬಂದು ಟೆಸ್ಟ್ ಡ್ರೈವ್ ಮಾಡಿ, ನಿಮ್ಗೆ ಗಾಡಿ ಇಷ್ಟ ಆಯ್ತು ಅಂತಂದ್ರೆ ಮಾತ್ರ ತಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಮುಗಿಸ್ತಾರೆ.